ವ್ಲಾಗ್ ಮಾಡ್ಲಿಕ್ಕೆ ಗಾಯ್ಸ್ ಏನೇನ್ ಮಾಡ್ಬೇಕು ಲೈಫಲ್ಲಿ ಫಸ್ಟ್ ಟೈಮ್ ಒನ್ ಟೈಮ್ ಮೇಲೆ ಕುತ್ಕೊಂಡಿದ್ದೀನಿ ಗಾಯ್ಸ್. ಆಹಾ, ಆದ್ರೆ ಮಜಾ ಸಿಕ್ಕಾಪಟ್ಟೆ ಮಜಾ ಬರ್ತಿದೆ ಗಾಯ್ಸ್ ನೋಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಕಾರವಾರದ ರವೀಂದ್ರನಾಥ್ ಟಾಗೋರ್ ಬೀಚಲ್ಲಿ. ಈ ವ್ಯೂ ಹೇಗಿದೆ ಅಂದರೆ ತುಂಬಾ awesome ಆಗಿದೆ ನೋಡಿ. ಈ ಒಂದ್ಸಲ ಫಸ್ಟ್ ವ್ಯೂ ನೋಡಿ, ಆಮೇಲೆ ನಾ ಇದ್ರ ಬಗ್ಗೆ ನಿಮ್ಗೆ ಲೆಕ್ಚರ್ ಕೊಡ್ತೀನಿ. ನೋಡಿದ್ರಲ್ಲ ಗಾಯ್ಸ್, ಕಾರವಾರ ಬೀಚ್ ಹೇಗಿದೆ ಅಂತ. ನೀವು ಬನ್ನಿ, ಕಾರವಾರದಲ್ಲಿ ಬನ್ನಿ, ಈ ತರ ಬೀಚಸ್ ಎಲ್ಲ ವ್ಯೂ ನೋಡಿ, ಸೂಪರ್ ಆಗಿದೆ. ಈ ತರ ವ್ಯೂ ಎಲ್ಲೆಲ್ಲಿಂದನೋ ಜನ ಬರ್ತಾರೆ ನಿಮ್ ಬರ್ಲಿಕ್ಕೇನು ಗಾಯ್ಸ್. ಬನ್ನಿ ಸ್ವಲ್ಪ ನಮ್ಮ ಕಾರವಾರದಲ್ಲಿ ತಿರುಗಾಡಿ, ಚಲೋ ಇದೆ ನೋಡಿ ಗಾಯ್ಸ್. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಾನು ಸುಮಾರು ದಿವಸ ನಂತರ ಬಂದಿದ್ದೀನಿ, ಸ್ವಲ್ಪ ತಿರುಗಾಡುವ ಅಂತ. ಹಿಂಗೆ ಮನೇಲಿ ಕುತ್ಕೊಂಡು ಬೋರ್ ಬರ್ತಾ ಇತ್ತು. ನನಗೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ, ನನಗೆ ಬೇರೆ ಏನು ಮಾತಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಆದ್ರೂ ಒಂದ್ಸಲ ಒಂದು ಚಿಕ್ಕ ಟ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್. ನೋಡಿ, ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬನ್ನಿ, ಇವತ್ತು ನಾನು ನಿಮ್ಗೆ ದೊಡ್ಡ ದೊಡ್ಡ ತಾರಲೆ ತೋರಿಸ್ತೀನಿ ಗಾಯ್ಸ್. ಬನ್ನಿ ಬನ್ನಿ ಬನ್ನಿ. ಅಲ್ಲೂ ನೋಡಿ ಗಾಯ್ಸ್, ಎಷ್ಟು ದೊಡ್ಡ ದೊಡ್ಡ ತಾರಲೆ ಬಿದ್ದವೆ ನೋಡಿ ಗಾಯ್ಸ್. ನೀರಲ್ಲಿ ಹೆಂಗ್ ಫಡ್ಫಡಿಸ್ತಾ ಇದೆ ನೋಡಿ ಗಾಯ್ಸ್, ಫುಲ್ ತಾರಲೆ ಎಲ್ಲ ನೋಡಿ. ಈಗ ಮಾತ್ರ ದೋಣಿಯಿಂದ ಕೆಳಗಡೆ ಹೊತ್ತಕೊಂಡು ಹೋಗಿದ್ದಾರೆ. ಯಾವ ಊರಿನ ತಾರಲೆ ಅಂತ ಗೊತ್ತಿಲ್ಲ. ಇಲ್ಲಿ ವ್ಯೂ ಅಂತ ನೋಡಿದ್ರೆ ತಾರಲೆ ಎಲ್ಲ ನೋಡಿದ್ರಲ್ಲ, ದೂರದಲ್ಲಿ ಎರಡು ಒಂಟೆ ಕಾಣಿಸ್ತಿದೆ ಗಾಯ್ಸ್. ಅಲ್ಲಿ ಹೋಗುವ, ನೋಡುವ ಅವರು ಒಂಟೆ ಎಲ್ಲಿಂದ ತಕೊಂಡು ಬಂದಿದಾರಂತ ನೋಡುವ, ಸ್ವಲ್ಪ ಕೇಳುವ. ನಾವು ಅದ್ರ ಮೇಲೆ ಇವತ್ತು ಕುತ್ಕೊಳ್ಳುವ, ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಮಾಡುವ. बा नवीन। मोहन चौहान। ओके, किधर से है आप? मध्य प्रदेश। मध्य प्रदेश से आप, ठीक है। आप इधर के कितना दिन हुआ? इधर क्या 1 महीना हुआ। 1 महीना हुआ। कैसा लगा हमारा कारोबार? बहुत बढ़िया। बहुत बढ़िया। बहुत अच्छा है। आपका ये दोनों ऊंट का नाम क्या है? इसका नाम पुष्पा है, उसका नाम राज। पुष्पराज, मैं झुकेगा नहीं साला। पुष्पराज गाइस, ये देखो, ಇವನು ಪುಷ್ಪ ಅಂತೆ, ಅವನು ರಾಜ್. टोटल पुष्पराज। भाई ये झुकेगा ना? झुकेगा नहीं, वो झुकाएगा। हाँ, झुकेगा नहीं, झुकाएगा। झुकाएगा। हाँ। अभी मैं इसके ऊपर चढ़ना है तो कैसा करेगा? ये झुकेगा कि मेरे को झुकना पड़ेगा? आपको झुकना पड़ेगा ऊपर चढ़ के। अच्छा, मेरे को मतलब सच में पुष्पा ही है, ये झुकेगा नहीं, क्योंकि हमको खुद ऊपर चढ़ के इसके ऊपर चढ़ना पड़ेगा। भाई कैसा है इसका प्राइस? इसका नाम 200 रुपीस है। 200 रुपीज। बच्चे के लिए 100 है, बड़े के लिए 200। अच्छा, बच्चे के लिए 100, बड़े के लिए 200। यस। ठीक है गाइस, ಈಗ ನಾವು ಹೋಗ್ತಾ ಹತ್ತಾ ಇದೀವಿ. पुष्प यार, किसके ऊपर चढ़ेंगे? पुष्पा के ऊपर, राज के ऊपर? हाँ ठीक है, बाय बाय गाइस। ಹೊಸ ಎಕ್ಸ್ಪೀರಿಯನ್ಸ್ गाइस। ಒಂಟೆ ಜರ गिरेगा नहीं ना? गिराएगा नहीं ना? थोड़ा नजदीक आने के लिए बोलो भाई। किधर, इधर बैठना है किधर? यस, हाय गाइस। ए बाप रे, ए टुकुर टुकुर ಆಗ್ತಾ ಇದೆ गाइस। ನವೀನ್ ಮುಖಾರೆ ಹೋ, ಮುಖಾರೆ ಹೋ। ಎಷ್ಟೇ ಹೆದರಿಕೆ ಆಗ್ತಿದೆ ಗಾಯ್ಸ್. ನನ್ಗೆ ಅನ್ಸ್ತಾ ಇದೆ ನಂಗೆಲ್ಲೋ ತಗೊಂಡ್ ಹೋಗ್ತೀನಿ, ನಾ ಯಾವ್ದೋ ರಾಜಸ್ಥಾನದಲ್ಲಿ ಇದ್ದಿನ ತರ ಅನ್ಸ್ತಾ ಇದೆ ಗಾಯ್ಸ್. ಆದ್ರೆ ಮಜಾ ಬರ್ತಾ ಇದೆ, ಮಜಾ ಬರ್ತಾ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನವೀನ್ ನೋಡು, ಆಯ್ಕರ್ರಿ. ನೆಕ್ಸ್ಟ್ ರೌಂಡ್ ನವೀನ್ ಕೂಡ ಬರ್ತಾ ಇದ್ದೀನಿ ಗಾಯ್ಸ್. ನೋಡಿ, ಇವತ್ತು ನಾನು ಒಂಟೆ ಮೇಲೆ ಹತ್ಕೊಂಡು ವ್ಯೂ ತೋರಿಸ್ತಾ ಇರ್ತೀನಿ ಗಾಯ್ಸ್. ನೋಡಿ, ಆಹಾ, ಸ್ವಲ್ಪ ಮಸ್ತ್ ಮಹಾರಾಜದ ಫೀಲಿಂಗ್ ಬರ್ತಾ ಇದೆ ಗಾಯ್ಸ್. ಒಂಟೆ ಮೇಲೆ ಕುತ್ಕೊಂಡು, ಯಾವುದೋ ಊರಿನ ಮಹಾರಾಜ ನೋಡಿ. ಇವರೆಲ್ಲ ನನ್ನ ಸೈನಿಕರು ಗಾಯ್ಸ್. ಆಹಾ, ಪುಷ್ಪ ನೋಡಿ ಗಾಯ್ಸ್, ಫುಲ್ ಮಹಾರಾಜ ಫೀಲಿಂಗ್ ಬರ್ತಾ ಇದೆ ನನಗೆ ಗಾಯ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಿಂದ ನೋಡಿ ಗಾಯ್ಸ್, ಎಲ್ರು ನನ್ಗೆ ನೋಡ್ತಾ ಇದ್ದಾರೆ. ಇವ್ ಯಾರೋ ಈ ಪಾಪ ಒಂಟೆ ಮೇಲೆ ಕುತ್ಕೊಂಡಿದ್ದಾನೆ ಅಂತ. ಒಂಟೆ ಕೂಡ ಅನಿಸ್ತಿದೆ, ಯಾರಿಗೆ ಕುಳಿಸ್ಕೊಂಡಿದ್ದೀನಿ ಇವತ್ತು ನಾನು ಅಂತ. ಆದ್ರೆ ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಮಜಾ ಬರ್ತಿದೆ ಗಾಯ್ಸ್.
जितेंद्र भाई क्या खिलाता है इसको? हाँ ವ್ಲಾಗ್ ಮಾಡ್ಲಿಕ್ಕೆ ಗಾಯ್ಸ್ ಏನೇನ್ ಮಾಡ್ಬೇಕು ಲೈಫಲ್ಲಿ ಫಸ್ಟ್ ಟೈಮ್ ಒನ್ ಟೈಮ್ ಮೇಲೆ ಕುತ್ಕೊಂಡಿದ್ದೀನಿ ಗಾಯ್ಸ್. ಆಹಾ ಆದ್ರೆ ಮಜಾ ಸಿಕ್ಕಾಪಟ್ಟೆ ಮಜಾ ಬರ್ತಿದೆ ಗಾಯ್ಸ್ ನೋಡಿ. ಆ ರಾಜನ್ ಫೀಲಿಂಗ್ ಬರ್ತಾ ಇದೆ. ಎಲ್ಲಿ ತಕೊಂಡು ಹೊತ್ತಾಕೋದಿಲ್ಲ ಆದ್ರೆ ಸಾಕು ಗಾಯ್ಸ್. ದೇವೇನ್ ये जिंदा है, इसी का देखो ये जिंदा है. ಹೊಡ್ಕೊಂಡು ಬಂದಿದ್ದಾನೆ. ಒಂಟೆ ಅನಿಸ್ತದೆ ಯಾರ್ಯಾರಿಗೆ ಕುಳಿಸ್ಕೊಂಡು ಹೋಗ್ಬೇಕು ನಾವು. ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತವೆ. ಹಾಯ್ ಕರೋ ಹಾಯ್. ಅಯ್ಯೋ ಯಾರೋ ಮಾರೆ ನಂಗ ಪುಂಗ ಜನರು ಇದ್ದಾರೆ. ಇರ್ಲಿ ಮಸ್ತ್ ಅಂಡರ್ ವೇರ್ದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಗೈಸ್. ಫೈನಲಿ ಯುದ್ಧ ಮಾಡಿ ಬಂದಿದ್ದಾನೆ ನಮ್ಮ ನವೀನಣ್ಣ ವಿಜಯ್ ಬಾಬು. ಹೆಂಗ್ ಅನ್ಸ್ತದೆ ಎಕ್ಸ್ಪೀರಿಯನ್ಸ್? ಸೂಪರ್ ರೈಡ್ ಮಜಾ ಬಂತು. ಹಾ ಪೈಸಾ ವಸೂಲ್ ಪೈಸಾ ಕೊಡ್ಲಿಲ್ಲ ಅವರಿಗೆ. ನಿಮ್ಮ ಅಪ್ಪ ಕೊಡ್ತಾನೆ. ಎಸ್ ನವೀನ್, ಒಂಟೆ ಮೇಲೆ ಕೂತ್ಕೊಂಡು ನಿನಗೆ ಹೇಗೆ ಅನಿಸ್ತಾ ಇದೆ? ಫುಲ್ ರಾಜ ಮಹಾರಾಜ, ಹಾ ಫುಲ್ ರಾಜಸ್ಥಾನ್ ಫೀಲಿಂಗ್. ರಾಜಸ್ಥಾನ್ ಫೀಲಿಂಗ್ ಅಲ್ಲ ತಗೊಂಡು ಹೋಗಲ್ಲ ಮತ್ತೆ ಬೆಂಗಳೂರಿಗೆ, ಇದ್ರ ಒಂಟೆ ಮೇಲೆ ಕುತ್ಕೊಂಡು ಹೋಗು. ಗಂಟೆ ಮೇಲೆ ಬೆಂಗಳೂರಿಗೆ ಹೋದ್ರೆ ನಂಗೆ ಒಂದು ವಾರ ಬೇಕು ರೀಚ್ ಆಗಕ್ಕೆ. ಒಂದು ವಾರ ಊಟ ಮಾಡಿದ್ದೆಲ್ಲ ಹೊರಗಡೆ ಬರುತ್ತೆ ಗಾಯ್. ಅದು ಹೋಗೋದು ನೋಡ್ಬೇಕು ಹಿಂಗೆ ಕಟ್ಟೋಣ. ಆದ್ರೆ ಮಜಾ ಬಂತು. ನೀವು ಕೂಡ ಒಂದ್ಸಲ ಬಂದ್ಕೊಂಡು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಮಜಾ ಬಂತು. ಯಾವತ್ತೂ ಒಂಟೆ ಮೇಲೆ ಕುತ್ಕೊಳ್ಳಿಲ್ಲ ಆಗಿದ್ದು, ಒಂದ್ಸಲ ಕುತ್ಕೊಳ್ಬೇಕಂತ ಅನ್ಸ್ತಿತ್ತು. ಆದ್ರೆ ಇಷ್ಟು ದೊಡ್ಡ ಆದ್ಮೇಲೆ ಕುತ್ಕೊಳ್ತೀನಿ ಅಂತ ನಂಗೆ ಗೊತ್ತಿಲ್ಲ ಆಗಿತ್ತು. ಸಣ್ಣಿರೋಯಿಂದ ಆಸೆ ಇತ್ತು ಒಂಟೆ ಮೇಲೆ ಕುತ್ಕೊಬೇಕಂತ. ಇಷ್ಟು ದೊಡ್ಡ ಆದ್ಮೇಲೆ ಒಂಟೆ ಮೇಲೆ ಕುತ್ಕೊಂಡೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಗಾಯ್. ನೋಡು ಮತ್ತೆ ನಮ್ ಬೀಚ್, ಮತ್ತೆ ಇಲ್ಲಿ ಸುಮಾರು ಅಂತ ಆಕ್ಟಿವಿಟೀಸ್ ಕೂಡ ಇದೆ. ಅಲ್ಲಿ ಬೋಟಿಂಗ್ ಕೂಡ ಇದೆ. ಆದ್ರೆ ಅಲ್ಲೇ ಹೋಗೋದು ಬೇಡ ಗೈಸ್, ನೀರಿದೆ. ನಂಗೆ ನೀರಲ್ಲಿ ತುಂಬಾ ಹೆದರಿಕೆ ಆಗತ್ತೆ. ಹೆದರಿಕೆ ಏನಿಲ್ಲ, ಲೈಫ್ ಜಾಕೆಟ್ ಕೊಡ್ತಾರೆ, ಹಾಕೊಂಡು ಕುತ್ಕೊಂಡ್ರೆ ಆಯ್ತು. ಹೌದಾ? ಹೋಗುವ ನೀರಲ್ಲಿ ಬಿದ್ರು ನೀರಲ್ಲಿ ಹೋಗುವ. ನಾನು ಹೋಗಿ ಬಂದೆ. ನೀನ್ ಈಗ ಹೋಗುವ ಬನ್ನಿ. ನಾನು ಹೋಗಿದ್ದೀನಿ ಇವತ್ತು ಈಗ ನೀರಲ್ಲಿ ಹೋಗ್ತೀರಿ ಗೈಸ್. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ದಿಸ್ ಥಿಂಗ್ಸ್. ನೋಡಿ ಗಾಯ್ಸ್, ಇದು ಜೆಟ್ ವೇವ್ ಅಡ್ವೆಂಚರ್ ನೋಡಿ. ಈ ತರ ಗಾಯ್ಸ್ ನೀರಿನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ವಾಪಸ್ ರೌಂಡ್ ಹೊಡ್ಕೊಂಡ್ ಬರ್ಸ್ತಾರೆ. ನೋಡು ಎಷ್ಟು ದೂರ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಷ್ಟೇ ಗಾಯ್ಸ್. ಅಲ್ಲೊಂದು ಈ ದೋಣಿ ಇದೆ ನೋಡಿ, ದೋಣಿ ಹತ್ರ ಕರ್ಕೊಂಡು ಹೋಗಿ ವಾಪಸ್ ಇಲ್ಲೇ ತಂದು ಬಿಡ್ತಾರೆ ಗಾಯ್ಸ್. ಹೆಚ್ಚು ರೌಂಡ್ ಏನಿಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ. ಈಗ ನೋಡಿದ್ರಲ್ಲ ನೀವು, ಈಗ ಎಲ್ಲಿಂದ ಎಷ್ಟು ದೂರ ಅಂತ. ಈಗ ಅವ್ರ ಹತ್ರ ನಾವು ಪ್ರೈಸ್ ಕೇಳುವ ಎಷ್ಟಂತ ನೋಡುವ ಬನ್ನಿ ಗಾಯ್ಸ್. ಗಾಯ್ಸ್ ಇನ್ನೊಂದು ರೌಂಡಾ? ವಾವ್, ಇದು ಗೋವಾಕ್ಕಿಂತ ಹೊಸಮ್ ಆಗಿದೆ ಗಾಯ್ಸ್. ಗೋವಾದಲ್ಲಿ ಆದ್ರೂ ಫುಲ್ ಸ್ಕ್ಯಾಮ್ ಮಾಡ್ತಾರೆ. ಈಗ ಇವನ್ ರೌಂಡ್ ಹೊಡೆದ ನೋಡಿ, ಅಷ್ಟಕ್ಕೆ ಸುಮಾರು ದುಡ್ಡು ತಗೊಳ್ತಾರೆ ಗೋವಾದಲ್ಲಿ. ಆದ್ರೆ ಇದು ಕಾರವಾರದಲ್ಲಿ ಸಖತ್ ಎಂಜಾಯ್ ಮಾಡಿಸ್ತಾರೆ. ಅದು ನೀನ್ ಈಗ ಬೀಚ್ ಅಂತ ತಿರ್ಗಾಡ್ಕೊಂಡಾಯ್ತು. ಈಗ ಸ್ವಲ್ಪ ಹೊಟ್ಟೆ ಹಸು ಆಗ್ತಿದೆ. ಎಲ್ಲೋಗುವ? ಓ ಅಡ್ಡ ಪಾನಿಪುರಿ ಅಡ್ಡದಲ್ಲಿ ಹೋಗುವ. ಓಕೆ ಗಾಯ್ಸ್, ಈಗ ನಾವು ಒಂಟೆ ಮೇಲೆಲ್ಲ ತಿರ್ಗಾಡ್ಕೊಂಡಾಯ್ತು. ಈಗ ಸ್ವಲ್ಪ ಒಂಟೆ ಮೇಲೆ ಆಗಿದ್ದು ಸ್ವಲ್ಪ ಎಕ್ಸಸೈಸ್ ಆಗಿದೆ. ಮೇಲೆ ಕೆಳಗೆ ಮಾಡಿ ಊಟ ಮಾಡಿದೆಲ್ಲ
ಊಟ ಮಾಡಿದ್ದೆಲ್ಲ ಜೀರ್ಣ ಆಗಿ ಎಲ್ಲ ಮುಗೀತು. ಇವಾಗ ವಾಪಸ್ ಆಗಿ ಹೊಟ್ಟೆ ತುಂಬಿಸ್ಕೋಬೇಕು. ಅದಕ್ಕೆ ಇವಾಗ ನಾವಿಬ್ರು ಫುಡ್ ಕೋರ್ಟಿಗೆ ಹೋಗ್ತೀವಿ. ನೋಡೋಣ ಏನೇನು ಸಿಗತ್ತೆ. ನೋಡುವ, ಹೋಗು. ಅಲ್ಲಿ ಹೋದ್ಮೇಲೆ ಮುಂದಿನ ಭಾಗ तोरिस्ತೀನಿ. ಟು बी कंटिन्यू. गाइस फायनली आम्ही किती तरी खाऊ केलं असा. हे आमगेले हनुमान मुंबई फास्ट फूड फेमस आहे कारवारा भितर. हेगेल गाडी फुल फेमस असा. पळे आता इंकित मिळता म्हणून. कोई आया ही नहीं यार पूछने के लिए. ऐसा क्या करते हो तुम लोग? क्या है खाने में स्पेशल? क्या मेन्यू कार्ड है बताओ. कटोरी चाट कभी आएगा यार, भूख लगी है यार. कभी आएगा. भूख लागल नाही. एलत नंबर आहे कटोरी चाट. कचोरी चाट आ गया गाइस. यस. ಎಷ್ಟು ಗಸಗಸಿ ಹಾಕ್ಕೊಟ್ಟ ನೋಡಿ ಗೈಸ್. ಕಿಸ್ಮಿಸ್ ಕಾಜು ವಿಜು ಸಗಳೆ ಸರ್. ಗಾಯ್ಸ್ ಇವತ್ತಿಗೆ ವ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಒಂಟೆ ಮೇಲೆಲ್ಲ ಕುತ್ಕೊಂಡಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವತ್ತು. ಹಾಗೆ ನಮ್ದು ಇಲ್ಲಿ ಕಾರವಾರ ಫೇಮಸ್ ಫುಡ್ ಸ್ಟಾಲ್ ಇದೆಯಲ್ಲ ಹನುಮಾನ್, ಅದರಲ್ಲಿ ಅದು ಚಾಟ್ ಕೊಟ್ಟರೆ ಅಂತ, ಅದು ತುಂಬ ಟೇಸ್ಟಿಯಾಗಿತ್ತು, ಮಸ್ತಾಗಿತ್ತು. ಹಿಂಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಮತ್ತೆ ಮಾಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ. ಲೈಕ್ ಮಾಡಿ, ಫಾಲೋ ಮಾಡಿ ಗಾಯ್ಸ್. ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.